ಒಂದು ಮರ 3 ಎಕರೆ ಜಾಗ 400 ವರ್ಷಗಳ ಇತಿಹಾಸ. ನೀವು ಯಾವಾಗಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಬನ್ನಿ ನಾ ತೋರಿಸ್ತೀನಿ. ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಸ್ಪಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ ಬಂದರೆ ಕೇತೋಹಳ್ಳಿ ಗ್ರಾಮದಲ್ಲಿರುವಂಥ ಈ ದೊಡ್ಡ ಆಲದ ಮರ ನಿಮಗೆ ಸಿಗುತ್ತೆ. ಬರ್ರಿ ಒಳಗೆ ಹೋಗೋಣ. ಎಂಟರ್ ಆದ್ರೆ ಯಾವುದೇ ಟಿಕೆಟ್ ಇರಂಗಿಲ್ಲ, ಆರಾಮ್ ಬಂದು ನೋಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗೈತೆ ಅಲ್ಲ ಲೊಕೇಶನ್, ತಂಪಾದ ಗಾಳಿ, ವಾತಾವರಣ. ನಮ್ಮ ದೇಶದ 4ನೇ ಅತಿ ದೊಡ್ಡ ಆಲದ ಮರ ಇದು. ಇಲ್ಲಿ 400 ವರ್ಷಗಳ ಹಿಂದೆ ಒಂದು ರಾಶಿ ಖನಿಜ ಇತ್ತಂತ, ಧಾನ್ಯದ ಖನಿಜ ಇತ್ತಂತ. ಆ ಖನಿಜದಲ್ಲಿ ನಡುವೆ ಆಲದ ಮರದ ತುಂಡನ್ನು ನೆಟ್ಟಿದ್ರಂತ. ರಾತ್ರೋರಾತ್ರಿ ಆ ತುಂಡು ಒಂದು ಹೆಮ್ಮರವಾಗಿ ಬೆಳೆದಿತ್ತಂತ. ಮೊದಲೆಲ್ಲ ಈ ಗ್ರಾಸ್ ಇದ್ದಿದ್ದಿಲ್ಲ, ಇವಾಗ ಇದನ್ನು ಗ್ರಾಸ್ ಹಾಕಿ ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ. ಎರಡು 2000 ಇಸ್ವಿಯಲ್ಲಿ ಈ ಒಂದು ಮುಖ್ಯ ಮರಕ್ಕೆ ರೋಗ ಬಂದು ಈ ಮರ ನಾಶ ಆದಂತ. ಆದರೂ ಸಹಿತ ಇಲ್ಲಿ 3000ಕ್ಕೂ ಅಧಿಕ ಬೇರುಗಳಿಂದ ಬಲಿಷ್ಠವಾಗಿ ನಿಂತಿದೆ. ಹೌದು, ಇದು ಇರೋದು ಒಂದೇ ಮರ, ಆದರೆ ಇದಕ್ಕೆ ಇರೋದು 400 ವರ್ಷಗಳ ಇತಿಹಾಸ. ಇದು ಟೋಟಲ್ ಆಗಿ 3 ಎಕರೆ ಜಾಗದಲ್ಲಿ ಮರ ಹಬ್ಕೊಂಡೈತಿ. ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಪಾರಂಪರಿಕ ವೃಕ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದನ್ನು ತೋಟಗಾರಿಕೆ ಇಲಾಖೆದವರು ರಕ್ಷಣೆ ಮಾಡ್ತಾರೆ. ನೀವು ನೋಡ್ಬೋದು, ಗ್ರಿಲ್ ಹಾಕಿಸಿ ಮತ್ತು ಅಲ್ಲೆಲ್ಲ ಸೆಂಟರ್ ಗ್ರಾಸ್ ನೆಟ್ಟಿದ್ದಾರೆ. ಇಲ್ಲಿರುವಂಥ ಎಲ್ಲ ಬೇರು ತೊಳಗೆ ಜಾಯಿಂಟ್ ಆಗಿದ್ದಾವೆ. ಅಷ್ಟು ಅಲ್ದ ಮತ್ತು ಮೇಲಿನೂ ಏರಿಯಲ್ ರೇಟ್ ತೊಗೊಂಡವು. ಈ ನೋಡ್ಲಿಕ್ಕೆ ಒಂದು ಸಣ್ಣ ಕಾಡಿದ್ದಂಗದ ನೋಡ್ರಿ, ಇದು ಹೆಂಗೈತಿ. ಈ ಮರವನ್ನು ಧಾರ್ಮಿಕ ನಂಬಿಕೆಯ ಪ್ರಕಾರ ತ್ರಿಮೂರ್ತಿಗಳಾದ ಬ್ರಹ್ಮ ಬೇರು, ವಿಷ್ಣು ಕಾಂಡ ಮತ್ತು ಶಿವ ಕೊಂಬೆಗಳು ಎಂಬ ಸಂಕೇತವೆಂದು ನಂಬಲಾಗುತ್ತದೆ. ನಾರ್ಮಲ್ ಆಗಿ ಒಂದು ಆಲದ ಮರ 10 AC ಸಮ ಆಗುತ್ತೆ. ಹಂಗಾದ್ರೆ ಇದು ಒಂದು ಸಣ್ಣ ಕಾಡಿದ್ದಂಗೆ ಐತಿ. ಇದು ಎಷ್ಟು AC ಸಮ ಆಗ್ಬೋದು ಅಂಥೇಳಿ ಒಂದು ಕಮೆಂಟ್ ಹಾಕ್ರಿ. ಮರದ ಮುಂದೆ ಒಂದು RR ಬಿರಿಯಾನಿ ಪಾಯಿಂಟ್ ಐತಿ. ಇದರ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ. ಅಂತೂ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಬಂತು.
ಬರ್ರಿ ಟೇಸ್ಟ್ ಮಾಡೋಣ ಈಗ. ಹಬ್ಬ ದೊಡ್ಡ ಲೆಗ್ ಪೀಸ್ ಹಾಕ್ಯಾರ ಒಂದು. ಚೆನ್ನಾಗೈತಿ. ಯಾರು ಈ ಕಡೆ ಬಂದ್ರೆ ದಮ್ ಬಿರಿಯಾನಿ ತಿಂದವ್ರು.